ಸರ್ ಪಿ ಎಂ ಸಂಬಂಧಿಗಳು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಿಸ್ ಆಯ್ತಾ ಅಂತ ಗೊತ್ತಿಲ್ಲ, ಆ ಥರ ಏನಿಲ್ಲ, ಆ ಥರ ಗೊತ್ತಿಲ್ಲ. ಮುಂದಿನ ನಡೆ ಈಗೇನು ನಡೆ, ಸೀದಾ ಮನೆ ಒಳಗೆ ಹೋಗೋದು, ಸ್ನಾನ ಮಾಡೋದು, ಊಟ ಮಾಡೋದು ಅಷ್ಟೇ. ಕಾಂಗ್ರೆಸ್ನಲ್ಲೇ ಉಳ್ಕೊಂತೀರಾ ಅಥವಾ ಏನಾದರೂ? ಅಲ್ಲ ಸರ್, JDS ಅಲ್ಲಿ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಕಾಂಗ್ರೆಸ್ಸಿಗೆ ಬಂದಿದೆ. ಈಗ ಕಾಂಗ್ರೆಸ್ ಅದು ಸರಿಯಾಗಿ ನಡೆಸ್ಕೊಂತಿದ್ದಾರೆ ಅಂತ ಅನಿಸ್ತಿದೆ. ನಡೆಸ್ಕೊಂತಿಲ್ಲ ಅಂತ ಹೇಳಿ ನೆಕ್ಸ್ಟ್ BJP ಹೋಗೋಣ. ಏನು ಮಾಡ್ತೀರಾ? ಸ್ವಂತ ಪಕ್ಷ ಕೊಟ್ಟೋಣ. ಯೋಗ್ಯತೆ ಅರ್ಹತೆ ನಮಗಿಲ್ಲ. ನಾವು ಸ್ವಂತ ಪಕ್ಷ ಕಟ್ಟುವಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರು ಅಲ್ಲ. ನಾವೇನೋ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದಂಥವ್ರು. ಬಂದಮೇಲೆ ಈ ಕ್ಷೇತ್ರದಲ್ಲಿ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಏನೋ ಗಳಿಸ್ಬೇಕು, ಇಲ್ಲ ಏನೋ ಅಧಿಕಾರ ಅನುಭವಿಸ್ಬೇಕು ಅನ್ನೋದು ಏನೂ ನನಗೆ ಇಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು, ಅದೇ ಅವಕಾಶ ವಂಚಿತ ಅದು ಅಷ್ಟೇ. ಅದಕ್ಕೆ ಯಾರನ್ನೂ ದೂರತಕ್ಕಂಥದ್ದು ಇದ್ರಾಗೇನು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಕೆಲವರು ಅಸಮಾಧಾನಿತರಲ್ಲೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದು ಅವರವರ ಅಭಿಪ್ರಾಯ. ಕೆಲವರಿಗೆ ಅಲ್ಲಿ ಇಮ್ಯುಲೇಷನ್ ಆಗಿರ್ತದೆ ಆ ಜಿಲ್ಲೆ ಒಳಗೆ, ಅದರಿಂದ ಜಿಲ್ಲೆ ಮುಖಂಡರು ಕೆಲವರೆಲ್ಲ ಕಾಲು ಎಳೆದಿರ್ತಾರೆ. ಅಂಥವೇನೇನೋ ಇರ್ತವೆ ಪಾಲಿಟಿಕ್ಸಾಗಿ. ಒಬ್ಬರಿಗೆ ಎಲ್ಲ ಈಗ ಹೆಂಗೆ ಅಂದರೆ ಒಬ್ಬನ ತುಳಿದು ಒಬ್ಬನ ಮೇಲೆ ಬರೋದೇ ಪಾಲಿಟಿಕ್ಸು. ಯಾವಾಗ ತುಳಿತಕ್ಕೊಳಗಾಗಿರ್ತಾರೋ ಅವರು ಅಲ್ಲಿದ್ದರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಂಗೆ ದಡ ಬಿಟ್ಟು ಬಂದು ಹಂಗೆ ಅವರು ಬಿಟ್ಟು ಹೋಗ್ತಿರ್ತಾರೆ. ಅವರ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ಪಕ್ಷ ಇಷ್ಟ ಆಗುತ್ತೋ ಆ ಕಡೆಗೆ ಹೋಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ 11 ಕ್ಷೇತ್ರ ಇರ್ತಕ್ಕಂಥ ಅದರಲ್ಲಿ ಇನ್ನೊಂದು ಕೊಡ್ಬೋದಿತ್ತು ಅಂತಾನೆ. ಕೊಡ್ಬೋದಿತ್ತು, ಕೊಟ್ಟಿಲ್ಲ. ಯಾರು ಕೇಳೋಣ? ಕೆಲವು ಜಿಲ್ಲೆಗೆ ಒಂದೂ ಕೊಟ್ಟಿಲ್ಲ. ಈಗ ರಾಮನಗರ ಜಿಲ್ಲೆ ಬರೀ 4 ಜನ ಗೆದ್ದವ್ರೆ, ಮುಖ್ಯಮಂತ್ರಿಗಳವ್ರೆ, ಒಂದು ಮಂತ್ರಿ ಐತೆ. ಮಂಡ್ಯ 5 ಜನ ಅವರೇ, ಅಲ್ಲಿ 2 ಕೊಟ್ಟಿದ್ದಾರೆ. ಇಲ್ಲಿ ನಾವು 7 ಜನ ಗೆದ್ದಿದ್ದೀವಿ, 11 ಜನ MLA ಇರ್ತಕ್ಕಂಥದ್ದು. ರಾಜ್ಯದ 2ನೇ ದೊಡ್ಡ ಜಿಲ್ಲೆ. ಇಲ್ಲಿ ಒಂದು ಕೊಡ್ಬೋದಾಯ್ತು, ಯಾರಿಗಾನ ಕೊಡ್ಬೋದಾಯ್ತು. ಹಿರಿಯರಿದ್ದರು, ಜಯಚಂದ್ರ ಅವರಿದ್ದರು, ಷಡಾಕ್ಷರಿ ಅವರಿದ್ದರು. ಅವ್ರನ್ನಾರ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ನಾವು. ಷಡಾಕ್ಷರಿನೂ ಜಯಚಂದ್ರನೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು, ಯಾರನ್ನೂ ಮಾಡಿಲ್ಲ. ಗೊತ್ತಿಲ್ಲ. ಅಲ್ಲ ಸರ್, ಈಗ ನಿಮ್ಗೆ ಸಿಕ್ಕಿಲ್ಲ ಕೋಪನೋ ಪ್ರದರ್ಶನ ಇಲ್ಲ, ಯಾವ್ದು ಅಸಮಾಧಾನ ಇದೆ, ವೈರಾಗ್ಯನ ಏನು ಮಾಡೋಣ? ಯಾರನ್ನ ಕೋಪ ಮಾಡ್ಕೊಳ್ಳೋಣ? ಮಠಕ್ಕಂತೂ ಹೋಗೋಕ್ಕಾಗಲ್ಲ. ಮಠಕ್ಕಂತೂ ಹೋಗೋಕ್ಕಾಗಲ್ಲ, ವಯಸ್ಸು ಮುಗ್ದೋಗೈತೆ. ಹಾಂ, ಈಗ ಯಾರನ್ನೂ ಕೋಪ, ಬಡವನ್ನ ಕೋಪ ದವಡೆಗೆ ಮೂಲ ಅಂತ ಈಗ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರೆ. ಈಗ ಕೋಪ ಮಾಡ್ಕೊಂಡು ಯಾರು ತಗೋಗೋಣ? ಎಲ್ಲೋಗೋಣ? ಇನ್ನು 1.5 ವರ್ಷನೋ 1.25 ವರ್ಷ ಅವಕಾಶ ಐತೆ, ಕಾಯೋಣ. ಆವಾಗ ತೀರ್ಮಾನ ಮಾಡುವಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಹೆಂಗೆ ಹೇಳ್ತಾರೆ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಹೋಗೋದಷ್ಟೇ. 1.5 ವರ್ಷಕ್ಕೆ ತೀರ್ಮಾನ ಆಗುತ್ತೆ? ಗೊತ್ತಿಲ್ಲ, ಅದನ್ನು ಏನು ನನಗೆ ಕನ್ಫರ್ಮ್ ಆಗಿ ಏನು ಹೇಳಲ್ಲ. ಅಲ್ಲ ಸರ್, ಇವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಅಂದರೆ ಇದಕ್ಕೆ ಏನು ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದನ್ನು ನೆಕ್ಸ್ಟ್ ಅಧಿಕಾರ ಇರಬೇಕು ಅಂತ ಯಾರ್ಯಾರು ಆಸೆ ಪಟ್ಟಿರ್ತಾರೋ ಅವ್ರು ಯೋಚನೆ ಮಾಡಬೇಕು. ಅಧಿಕಾರ ನಾವು ನೆಕ್ಸ್ಟು ನಾವೇ 28ಕ್ಕೆ ನಾವೇ ಅಂತ ಹೇಳ್ತಾರಲ್ಲ, ಅವ್ರು ಯೋಚನೆ ಮಾಡಬೇಕು ಅಲ್ವಾ? 28ಕ್ಕೆ ನಾವು ಬರಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಜಿಲ್ಲೆ ಒಳಗೆ ಯಾರ್ಯಾರಿಗೆ ಪ್ರಾಧಾನ್ಯತೆ ಕೊಡಬೇಕು, ಯಾರ್ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಅವ್ರಿಗೆ ಇರಬೇಕು. ನನ್ನಿಂದವರೇ ನನ್ನ ಕೆಲಸ ಮಾಡ್ತಾರೆ ಎಲ್ಲ. ಕಾಂಗ್ರೆಸ್ಸಲ್ಲಿ ಹೆಂಗೆ ಅಂದರೆ ಎಲ್ಲ ಸಮುದಾಯಗಳಿಗೂ ಅವಕಾಶ ಕೊಡಬೇಕು ಅನ್ನೋದು ಇಟ್ಕೊಂಡು ಮಾಡಿರ್ತಾರೆ. ಎಲ್ಲರಿಗೂ ಅವಕಾಶ ಕೊಟ್ಟವ್ರೆ. ಅದರಿಂದ ಕೆಲವ್ರಿಗೆ ಅವಕಾಶ ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ.